ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ ನಾವು ನಾಳೆ ಬರುವಂತಹ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಾಕುವಂಥ ಒಂದು ದೈವಿಕವಾದ ರಂಗೋಲಿಯನ್ನು ತೋರಿಸ್ತಾ ಇದ್ದೀನಿ. ಯಾವ ಥರ ಹಾಕಬೇಕು ಈ ರಂಗೋಲಿ ಅಂತ ನೋಡ್ಕೊಳ್ರಿ. ಈ ರಂಗೋಲಿ ಮೊದಲು ನಾವು ಈ ಷಟ್ಕೋನ ಅಂತೀವಿ ನೋಡ್ರಿ, 6 ಲೈನ್ ಕರೆಕ್ಟಾಗಿ ಎಲ್ಲ ಕಡೆ ಸಮವಾಗಿರೋ ಥರ ಹಾಕೋಬೇಕು. 6 ಲೈನು ಇದು ಹಾಕ್ಕೊಂಡು ಆನಂತರ ಅದರ ಒಂದೊಂದು ಲೈನಿನ ಕೆಳಗಡೆ 4 ಲೈನ್ ಸ್ವಲ್ಪ ದೊಡ್ಡದು, ಅದಕ್ಕಿಂತ ಸ್ವಲ್ಪ ಚಿಕ್ಕದು, ಮತ್ತು ಮೂರನೇದಿದು, ಆಮೇಲೆ ಇನ್ನೊಂದು ಲೈನು 4 ಲೈನು ಹಾಕ್ಬೇಕು. ಹೀಗೆ ಪ್ರತಿ ಕಡೆ 4 ಲೈನನ್ನು ಹಾಕ್ರಿ. ಭಾಳ ಚಂದ ಅಂದ್ರೆ ಚಂದಕ್ಕೈತೆ ನೋಡ್ರಿ ಈ ರಂಗೋಲಿ. ನೀವು ಒಂದು ಸತ ಟ್ರೈ ಮಾಡಿರಿ. ನೀವು ಲಕ್ಷ್ಮೀ ಕಳಶ ಕೂರಿಸ್ತಿರಲ್ಲ ಆ ಕಳಶದ ಕೆಳಗಡೆ ಈ ರಂಗೋಲಿಯನ್ನು ಹಾಕ್ಬೋದು, ಅಥವಾ ದೇವ್ರ ಮನೆಯಲ್ಲಿ ಹಾಕ್ಬೋದು. ಈ ರಂಗೋಲಿಯನ್ನು ನೋಡ್ರಿ 4 ಎಳೆ ಬಿಡಬೇಕು. ಈ ಥರ ಎಲ್ಲ ಕಡೆನೂ 4 ಹಾಕೋಬೇಕು. ಹಬ್ಬದ ದಿವಸ ನೀವು ದೇವ್ರ ಮನೆಯಲ್ಲಿ ಹಾಕ್ರಿ, ಲಕ್ಷ್ಮಿ ಮುಂದಾದರೂ ಹಾಕ್ರಿ, ಅಲಂಕಾರ ಮಾಡ್ತಿರಲ್ಲ ಹಾಕ್ರಿ, ಚೆನ್ನಾಗಿರುತ್ತೆ ನೋಡ್ರಿ. ಪ್ರತಿಯೊಂದು ಕಡೆನೂ ಈ ಥರ 4 ಎಳೆ ಹಾಕ್ರಿ. ಇದು ಹಾಕೋದ್ರಿಂದ ಭಾಳ ಅಂದ್ರೆ ಭಾಳ ಒಳ್ಳೆಯದು ವರಮಹಾಲಕ್ಷ್ಮಿ ಹಬ್ಬದ ದಿನ. ನೋಡ್ರಿ 4 ಎಳೆ ಹಾಕೋಬೇಕು ಎಲ್ಲ ಕಡೆನೂ. ಆಮೇಲೆ ಈಗ ಮೊದಲೇ ಎಳೆಯಿಂದ ಒಂದು ಕಡೆಯಿಂದ ಜಾಯಿಂಟ್ ಮಾಡ್ಕೊತ ಬನ್ನಿರಿ. ತೋರಿಸ್ತೀನಿ ನೋಡ್ರಿ, ನೀವು ಯಾವ ಕಡೆ ಆದರೂ ಆಯಿತು, ನಾನು ಇಲ್ಲಿ ತೋರಿಸ್ತಿದ್ದೀನಿ. ಆ ಕಡೆಯಿಂದ ಮೊದಲೇ ಲೈನ್ಗೆ ಈ ಕಡೆಯಿಂದ ಒಂದು ಕಡೆಯಿಂದ ನೀವು ಜಾಯಿಂಟ್ ಮಾಡಿರಿ. ಈ ಥರ ಹಾಫ್ ಸರ್ಕಲ್ ಥರ ಬರುತ್ತೆ ನೋಡ್ರಿ ಡಿಸೈನ್. ಈ ಥರ ಜಾಯಿಂಟ್ ಮಾಡಿರಿ. ಪ್ರತಿಯೊಂದು ಎಳೆನೂ 4 ಎಳೆಗೆ ಈ ಕಡೆ 4 ಎಳೆಯಿಂದ ಆ ಕಡೆ 4 ಎಳೆ ಜಾಯಿಂಟ್ ಮಾಡಿರಿ. ಮತ್ತು ಈ ಕಡೆನೂ ಸಹ ಅದೇ ಥರ ಹಾಕೋಬೇಕು ನೋಡ್ರಿ. ಕರೆಕ್ಟಾಗಿ ನೋಡ್ಕೊಳ್ರಿ, ಗೊತ್ತಾಗುತ್ತೆ. ಸ್ವಲ್ಪ ಕ್ಯಾಮ್ರಾ ಈ ಕಡೆ ಆಗೈತದು ನೋಡಿಲ್ಲ ನಾನು. ಈ ಥರ ಎಲ್ಲ ಕಡೆನೂ ಜಾಯಿಂಟ್ ಮಾಡ್ಕೋಬೇಕು ನೋಡ್ರಿ. ಹಬ್ಬದ ದಿನ ಹಾಕಿ, ಅಥವಾ ನೀವು ಪ್ರತಿ ಶುಕ್ರವಾರನೂ ಈ ರಂಗೋಲಿಯನ್ನು ಹಾಕ್ಬೋದು. ಮಂಗಳವಾರ ಶುಕ್ರವಾರ ಈ ರಂಗೋಲಿಯನ್ನು ಹಾಕ್ರಿ. ಸಣ್ಣದು ಹಾಕೋಬೋದು. ಇದನ್ನು ಸ್ವಲ್ಪ ಎಲ್ಲ ಕಡೆನೂ ಒಳಗಡೆ ಆನಂತರ ಮತ್ತು ಬೇರೆ ಡಿಸೈನ್ ಮಾಡ್ಕೋಬೋದು ನೋಡ್ರಿ. ಈ ಥರ ಎಲ್ಲ ಕಡೆ ಜಾಯಿಂಟ್ ಮಾಡ್ಕೊಂಡು ಹೋಗ್ಬೇಕು. ತೋರಿಸ್ತಾ ಇದ್ದೀನಿ ನೋಡ್ರಿ, ಇನ್ನೊಂದು ಸಲ ನೀಟಾಗಿ ನೋಡ್ಕೊಳ್ರಿ. ಹಬ್ಬದ ದಿನ ಈ ಒಂದು ರಂಗೋಲಿಯನ್ನು ಹಾಕ್ರಿ. ನಾಲ್ಕು ಎಳೆ ಕರೆಕ್ಟಾಗಿ ಕುಡಿಸ್ಕೊಂಡ್ರೆ ರಂಗೋಲಿ ಭಾಳ ಚಂದ ಅಂದ್ರೆ ಚಂದಕ್ಕೈತೆ ನೋಡ್ರಿ ಫ್ರೆಂಡ್ಸ್. ಇದು ರಂಗೋಲಿ ಈ ಥರ ಎಲ್ಲ ಕಡೆನೂ ಎಳೆಗಳನ್ನು ಜಾಯಿಂಟ್ ಮಾಡ್ಕೋಬೇಕು. ಆ ನಂತರ ಈ ಒಂದು ಟ್ರಯಾಂಗಲ್ ಶೇಪ್ ಥರ ಬಂದೈತೆ ನೋಡ್ರಿ, ಅಲ್ಲಿ ಮೇಲೆ ಅಲ್ಲಿ ಕಮಲವನ್ನು ಹಾಕಬೇಕು. 4 ದಳ ಕಮಲ ಹಾಕೋಬೇಕು. ಈಗ ಇದಿಷ್ಟು ಜಾಯಿಂಟ್ ಮಾಡೋದು ಕಂಪ್ಲೀಟ್ ಆಯ್ತು ನೋಡ್ರಿ. ನಾನು ಸ್ವಲ್ಪ ಜಾಗ ಚಿಕ್ಕದಿರೋದ್ರಿಂದ ಸ್ವಲ್ಪ ಸಣ್ಣದು ತೋರಿಸೀನಿ. ಪೇಪರ್ನಾಗಾದ್ರೂ ಕರೆಕ್ಟಾಗಿ ಹಾಕಿತ್ತದು. ಆನಂತರ ಒಳಗಡೆ ಒಂದು ಪದ್ಮವನ್ನು ತೆಗಿತೀನಿ ನೋಡ್ರಿ ನಾನು. ನಿಮ್ಗೆ ಇದು ಬಂತಂದ್ರೆ ತೆಗೀರಿ. ಒಳಗಡೆ ಜಾಗ ದೊಡ್ಡದಿತ್ತಂದ್ರೆ ಲಕ್ಷ್ಮೀ ಹೃದಯ ಬರ್ತದೆ ನೋಡ್ರಿ, ಅದನ್ನು ತೆಗಿಬೇಕು. ಇಷ್ಟು ಒಂದು ಪದ್ಮವನ್ನು ತೆಗೆದ್ರೆ ಸಾಕು. ಈಗ ಈ ರಂಗೋಲಿಗೆ ನಾವು ಮೇಲೆ ಕಮಲವನ್ನು ಮತ್ತು ಸೈಡ್ ಈ ಕಡೆ ರೌಂಡಾಗಿ ಒಂದು ಡಿಸೈನ್ ಮಾಡಬೇಕಾ, ಸರ್ಕಲ್ ಥರ ಮಾಡಿ ಒಂದು ತೋರಿಸ್ತೀನಿ ನೋಡ್ರಿ. ಆಮೇಲೆ ಎಲ್ಲನೂ ನೀವು ಆ ಥರ ಮಾಡಿಕೊಳ್ರಿ. ಎಲ್ಲ ರಂಗೋಲಿನೂ ಆ ಥರ ಮಾಡಿರಿ. ಈ ರೌಂಡಾಗ ಮಾಡಿ ಸ್ವಲ್ಪ ಸಣ್ಣ ಸಣ್ಣ ಮೊಗ್ಗು ಥರ ಡಿಸೈನ್ ಮಾಡಿರಿ. ಭಾಳ ಅಂದ್ರೆ ಭಾಳ ಚಂದ ಆಕೈತಿ ಇದು ರಂಗೋಲಿ. ಮುಗಿದ ಮೇಲೆ ಪೂರ್ತಿ ನೋಡ್ಬೇಕು ವಿಡಿಯೋ, ಅಂದ್ರೆ ಗೊತ್ತಾಗುತ್ತೆ. ಈ ಒಂದು ರಂಗೋಲಿಯನ್ನು ಹಾಕ್ರಿ. ಹಬ್ಬದ ದಿನ ಭಾಳ ಅಂದ್ರೆ ಭಾಳ ಒಳ್ಳೆಯದಾಕೈತಿ ನೋಡ್ರಿ. ಈ ಥರ ಡಿಸೈನ್ ಮಾಡ್ಕೋಬೇಕು. ಆನಂತರ ಆ ಸೈಡಿಗೆಲ್ಲ ಕಮಲವನ್ನು ತೆಗಿಬೇಕು. ಕಮಲ ತೆಗೆದು ಫಸ್ಟ್, ಆಮೇಲೆ ಇದು ಈ ಕಡೆ ಆ ಕಡೆ ನೀವೇನು ಮಾಡ್ಬೇಕಂತಂದ್ರೆ ಲಕ್ಷ್ಮೀ ಪಾದ ಮತ್ತು ಶ್ರೀಕಾರ
ಸ್ವಸ್ತಿಕನ್ನು ಹಾಕಬೇಕು. ನಾನು ಮೊದಲಿನ ವಿಡಿಯೋದೊಳಗೆ ಭಾಳ ಸಲ ತೋರಿಸಿನಿ ಅದನ್ನು, ಹಾಗಾಗಿ ಅದನ್ನು ತೋರ್ಸಕತ್ತಿಲ್ಲ. ಇನ್ನೊಂದು ಸಲ ಬೇಕಂದ್ರೆ ನೀವು ಕೇಳಿದ್ರೆ ತೋರಿಸ್ತೀನಿ ನೋಡಿರಿ. ಲಕ್ಷ್ಮೀ ಪಾದ ಮತ್ತು ಅದೆಲ್ಲ. ಈ ಕಡೆಯಿಂದ ನಾ ಕಮಲ ತೆಗಿಯಕತ್ತೀನಿ, ಅದು ಕಾಣಿಸೋಲಾಗೈತಿ. ಈ ಕಡೆ ತೆಗಿತೀನಿ ನೋಡಿರಿ, ಬರ್ತದೆ ಕಮಲ. ಹಂಗೆ ಎಲ್ಲ ಕಡೆನೂ ತೆಗಿಬೇಕು ಕಮಲವನ್ನು. ನೋಡಿರಿ ಈ ಥರ ಕಮಲವನ್ನು ತೆಗೀರಿ. ಈಗ ಅರಿಶಿನ ಕುಂಕುಮ ಏರಿಸ್ರಿ ರಂಗೋಲಿಗೆ. ಇದು ಕಂಪಲ್ಸರಿ ಏರ್ಸಬೇಕು ನೀವು ತೆಗೆದ್ಮೇಲೆ ಪ್ರತಿ ರಂಗೋಲಿಗೂ. ನೋಡಿರಿ ಫ್ರೆಂಡ್ಸ್, ಇದು ವರಮಹಾಲಕ್ಷ್ಮಿ ದಿವಸ ನೀವು ಹಾಕಿರಿ, ನಿಮಗೂ ವರಮಹಾಲಕ್ಷ್ಮಿ ಒಳ್ಳೇದು ಮಾಡಲಿ. ಈ ಒಂದು ರಂಗೋಲಿ ನಿಮಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಹಾಕಿರಿ. ಥ್ಯಾಂಕ್ ಯು.